ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಜಂಗಮದ ಬಗ್ಗೆ ಇನ್ನೂ ಸ್ವಲ್ಪ ಕೆಲವೊಂದು ವಚನಗಳನ್ನು ನಾವು ಅದಕ್ಕೆ ಸಪೋರ್ಟಾಗಿ ತೆಗೆದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಕಡೆ ಸಿದ್ದರಾಮೇಶ್ವರ ಹೇಳ್ತಾರೆ, ಗುರು ಉಪದೇಶವ ಮಾಡುವಲ್ಲಿ ಗುರುವೆನಿಸಿದನು, ಕಾಮಿತ ಫಲಂಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದನು, ನಿತ್ಯ ನಿರ್ವಾಣದ ಸಕೀಲವ ತೋರಿದಲ್ಲಿ ಜಂಗಮನೆನಿಸಿದನಯ್ಯ ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಈ ಒಂದು ಉಪದೇಶ ಮಾಡುವಲ್ಲಿ ಗುರು ಎನಿಸಿದನು, ಇದು ನಾವು ನಿನ್ನೆ ಹೇಳ್ದಂಗೆ ಉಪದೇಶ ಮಾಡುವಲ್ಲಿ ಗುರು ಎನಿಸಿದನು. ಅವರು ಈ ಭೌತಿಕವಾಗಿರುವಂಥ ಬಾಹ್ಯದಲ್ಲಿರುವಂಥ ಕೆಲವೊಂದು ನೀತಿ ನಿಯಮಗಳು ಉಪದೇಶ ಮಾಡುವಂಥವ್ರು. ಉಪದೇಶ ಮಾಡುವಲ್ಲಿ ಗುರು ಎನಿಸಿದನು. ಮತ್ತು ಗುರು ಜಂಗಮ ಆಗಬಾರ್ದು ಅಂತಲ್ಲ, ಗುರುವಿನ ಒಂದು ತಾಕತ್ತು ಅಲ್ಲಿ ಮಟ್ಟ ಮುಟ್ಟಬಹುದು. ಅವರು ಜಂಗಮರಾಗಿಯೂ ಕೂಡ ಮಾರ್ಪಾಟಾಗಬಹುದು, ಒಳಗಿನ ಸಕೀಲವನ್ನು ಕೂಡ ತಿಳಿಸಬಹುದು. ಅಂಥ ಉಪದೇಶ ಮಾಡುವಲ್ಲಿ ಗುರು ಎನಿಸಿದನು. ಈ ಒಂದು ಕಾಮಿತ ಫಲಂಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದನು. ಇದೇ ಮುಕ್ತಾಯಕ್ಕನವ್ರು ಕೂಡ ಇದೇ ಹೇಳಿದ್ದಾರೆ ನೋಡ್ರಿ ಒಂದು ವಚನದಲ್ಲಿ. ಈ ಜ್ಞಾನ ಮೂಲೋ ಗುರು ಉಪದೇಶ ಮತ್ತು ಐಶ್ವರ್ಯ ಮೂಲೋ ಲಿಂಗಾರ್ಚನೆ ಅಂತವ್ರು ಹೇಳ್ತಾರೆ. ಈ ಜ್ಞಾನ ಬರಬೇಕಾದ್ರೆ, ಈ ಜ್ಞಾನ ವೃದ್ಧಿಸಬೇಕಾದ್ರೆ ಅದಕ್ಕೆ ಗುರುವಿನ ಉಪದೇಶ ಮೂಲ. ಈ ಒಂದು ಐಶ್ವರ್ಯವನ್ನು ನಮಗೆ ಬರಬೇಕಾದ್ರೆ, ನಾವು ಬಯಸಿದ ಕಾಮಿತ ಫಲಗಳ ನಮಗೆ ಸಿಗಬೇಕಾದ್ರೆ ಆ ಲಿಂಗಾರ್ಚನೆ ಮೂಲ ಅಂತವ್ರು ಹೇಳ್ತಾರೆ. ಲಿಂಗಾರ್ಚನೆ ಮೂಲ. ಮುಂದುವರಿದವರು ಈ ಒಂದು ಮೋಕ್ಷಕ್ಕೆ ಮೂಲ ಘಟ ಸಂತೃಪ್ತಿ ಅಂತ ಹೇಳಿದರು. ಅದು ಸಮಾಜದ ಸೇವೆ ಅಂತ ನಾವು ಇಟ್ಕೊಂಡಿವಿ. ಈಗ ಈ ಸಿದ್ದರಾಮೇಶ್ವರರು ಕೂಡ ಉಪದೇಶವ ಮಾಡುವಲ್ಲಿ ಗುರು ಎನಿಸಿದನು, ಈ ಒಂದು ಕಾಮಿತ ಫಲಗಳ ಕೊಟ್ಟಲ್ಲಿ ಲಿಂಗವೆನಿಸಿದನು, ಈ ಒಂದು ನಿತ್ಯ ನಿರ್ವಾಣದ ಸಕೀಲವ ತೋರಿದಲ್ಲಿ ಜಂಗಮ ಮೂರ್ತಿ ಎನಿಸಿದನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳುವಲ್ಲಿ ಜಂಗಮದ ಕಾರ್ಯ ಏನು ಅಂತ ನಮಗೆ ಗೊತ್ತಾಗ್ತದೆ. ನಿತ್ಯ ನಿರ್ವಾಣದ ಸಕೀಲವನ್ನು ತೋರುವಂಥವನು ಜಂಗಮ. ಅದಕ್ಕೆ ಅಂಥ ಗುರು ಕೂಡ ಜಂಗಮ ಸ್ವರೂಪಿಯಾಗಬಹುದು, ಆಗಬಾರ್ದು ಅಂತಲ್ಲ. ಈಗ ಜಂಗಮ ಕೂಡ ಗುರು ಸ್ವರೂಪಿಯಾಗಿ ಆ ಒಂದು ಬೋಧೆಯನ್ನು ಮಾಡ್ಬೋದು. ಆದರೆ ಜಂಗಮ ಅಂತಂದರೆ ಆ ಒಂದು ಸ್ಥಳ ಮೇಲ್ಮಟ್ಟದ್ದು ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಅಂಥ ಒಂದು ಜಂಗಮದ ಸ್ಥಿತಿಯನ್ನು, ನಮ್ಮಲ್ಲಿರುವಂಥ ಆ ಆತ್ಮವನ್ನು ನಾವು ಅರಿವಿಗೆ ತಂದುಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕ್ರಿ ಅಂತಂದರೆ, ಒಂದು ಕಡೆ ಹೇಳ್ತಾರೆ ನೋಡ್ರಿ, ಆ ಒಂದು ಬೆಣ್ಣೆ ಕಂದಲು ಕೂಡಿ ಕರಗಲಿಕ್ಕಿಟ್ರಂತೆ. ಅಂದ್ರೇನು? ಬೆಣ್ಣೆ ಹಾಕಿದ ಬೊಗೋಣಿ ಕರಗಲಿಕ್ಕಿಟ್ರಂತೆ. ಆ ಬೆಣ್ಣೆ ಹಾಕಿದ ಬೊಗೋಣಿ ಬೆಂಕಿ ಮೇಲೆ ಇಟ್ಟಾಗ ಆ ಕಂದಲು ಕರಗಿತ್ತು, ಬೆಣ್ಣೆ ಉಳಿತಂತೆ. ಇದೇಂಥ ವಿಚಿತ್ರ! ಆ ಕಂದಲು ಕರಗಿತು, ಬೆಣ್ಣೆ ಉಳಿತು. ಅಂದರೆ ಬೊಗೋಣಿ ಕರಗಿತು, ಅದು ಬೆಣ್ಣೆ ಹಾಗೆ ಉಳಿತು. ಅಂದರೆ ಏನು ಅರ್ಥ? ಇದು ಒಂದು ಅನುಭವದ ಒಂದು ವಚನಗಳು ಅಂತ, ಹಾಡುಗಳು ಅಂತ ಕರೀತಾರೆ. ಒಳಗೆ ಆತ್ಮಕ್ಕೆ ಉದ್ದೇಶಿಸಿ ಬರೆದಂಥ ಕೆಲವು ಮೇಲಿನ ಉದಾಹರಣೆ ಕೊಟ್ಟು ಬರೆದಂಥ ವಚನಗಳು. ಅಂಥ ಒಂದು ಬೆಣ್ಣೆ ಉಳೀತು ಅಂದ್ರೇನು? ಒಳಗಿನ ಆತ್ಮ ಅಮರವಾಗಿರೋದ್ರಿಂದ ಅದು ಉಳೀತು. ಈ ಮೇಲಿನ ಶರೀರ ಕರಗಿತು. ಈ ಶರೀರ ನಶ್ವರ ಶರೀರ, ಇದು ಪಂಚಭೂತಗಳಲ್ಲಿ ವಿಲೀನ ಆಗಿ ಹೋದಾಗ್ಯೂ ಕೂಡ ಆತ್ಮಸ್ಥಿತಿಯಲ್ಲಿ ಅವರು ಉಳಿದುಕೊಳ್ತಾರೆ. ಯಾವಾಗ? ಆತ್ಮಜ್ಞಾನ ಮಾಡಿಕೊಂಡಾಗ. ಅಂಥ ಆತ್ಮ ಉಳಿತು, ಕಂದಲು ಕರಗಿತು, ಬೊಗೋಣಿ ಕರಗಿತು, ಆತ್ಮ ಅದು ಬೆಣ್ಣೆ ಉಳಿತು. ಹಾಗೇ ಈ ಒಂದು ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳ ಇದ್ದಿತ್ತು ತುಂಬಿ ಇಲ್ಲ. ಇದೆಂಥ ವಿಚಿತ್ರ! ತುಂಬಿ ಪರಿಮಳ ಹೂವಿನ ಮೇಲೆ ಕೂಡ್ತದೆ, ಪರಿಮಳವನ್ನು ಹೀರ್ತದೆ. ಆ ತುಂಬಿ ಇದ್ದಾಗ ಪರಿಮಳ ಇರ್ತದೆ, ತುಂಬಿನೂ ಇರ್ತದೆ. ಹಂಗಿಲ್ಲಿ ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿತ್ತು ತುಂಬಿ ಇಲ್ಲ. ಅಂದರೆ ಏನು ರೀ ಅರ್ಥ? ಈ ದೇಹದ ಗುಣಗಳು ನಮ್ಮಲ್ಲಿ ಇರೋ ತನಕ, ವಿಷಯ ವಾಸನೆ ಇರೋ ತನಕ, ಈ ಶರೀರದ ಒಂದು ಪ್ರಕೃತಿ ಭಾವ ಇದರಲ್ಲಿ ಇರೋ ತನಕ ಆ ಒಳಗಿರುವಂಥ ಆ ಪರಿಮಳ ನಮಗೆ ತೋರೋದಿಲ್ಲ, ಆ ಪರಿಮಳ ನಮಗೆ ಕಾಣಿಸೋದಿಲ್ಲ. ಬರೀ ಅವಾಗ ಏನಿರ್ತದೆ? ತುಂಬಿ ಇರ್ತದೆ, ಈ ಶರೀರ ಇರ್ತದೆ, ಆದರೆ ಒಳಗಿನ ಪರಿಮಳ ಅದು ನಮಗೆ ಎಟ್ಕೋದಿಲ್ಲ. ಮತ್ತು ಆ ಪರಿಮಳ ಎಟಕ್ತು, ಈ ತುಂಬಿ ಇರೋದಿಲ್ಲ. ನೋಡ್ರಿ, ಅಂಗಗುಣಗಳು ಅಳಿದುಳಿದ ಬಳಿಕ ನಾನು ನಿನಗಂಗವಾದೆ ಅಂತ ಅಕ್ಕಮದೆ ಹೇಳ್ತಾಳೆ ನೋಡ್ರಿ. ಅದಕ್ಕೆ ಅಂಗಗುಣಗಳನ್ನು ಅಳಿದು ಉಳಿದಿರುವಂಥದ್ದು ಏನಿದೆ ಅಲ್ಲ,
ಅದು ಸಂಪೂರ್ಣವಾಗಿ ಆತ್ಮಸ್ಥಿತಿಯಲ್ಲಿ ನಿಂತಿರ್ತದೆ. ಅದಕ್ಕಂತಲೇ ಒಂದೊಂದು ಸಲ ಅಲ್ಲಮ ಪ್ರಭುದೇವರು ಆ ಆತ್ಮಸ್ಥಿತಿಯಲ್ಲಿ ನಿಂತು ಬಿಡ್ತಿದ್ರು. ಶರೀರವನ್ನೇ ಮರೆತುಬಿಟ್ಟು ಅವರು ಬಯಲಕಾಯರಾಗ್ತಿದ್ರು, ವ್ಯೋಮಕಾಯ ಅಂತ ಅನಿಸ್ಕೊಂಡ್ರು. ಹಾಗೆಯೇ ಕೆಲವರು ಬಹಳ ನಿಷ್ಠಾವಂತ ಪೂಜಕರು ಲಿಂಗ ಪೂಜೆ ಮಾಡುವಾಗ ಪವನ ಏರಿದ್ರು ಅಂತಾರೆ. ಪವನ್ ಅಂದರೆ ಗಾಳಿ. ಆ ಗಾಳಿಯಲ್ಲಿ ಹಗುರವಾಗಿ 1-2 ಫೀಟ್ ಮೇಲಕ್ಕೆ ಅವರು ಏಳ್ತಿದ್ರು. ಅಂದರೆ ಶರೀರದ ಭಾವವನ್ನೇ ಕಳೆದುಕೊಂಡು ಆತ್ಮಸ್ಥಿತಿಯಲ್ಲಿ ನಿಂತಾಗ ಇದು ಹಗುರಾಗಿ ಬಿಡ್ತದ್ರಿ, ಮೇಲಕ್ಕೆ ಏರ್ತಿದ್ರು. ಅಂಥ ಒಂದು ಆತ್ಮಸ್ಥಿತಿಯಲ್ಲಿ ನಿಲ್ಲುವಂಥ ಒಂದು ಒಂದು ಮಟ್ಟನ್ನು ನಾವು ಮುಟ್ಟಿದಾಗ, ಆ ಆತ್ಮದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಈ ಶರೀರ ಇರೋದಿಲ್ಲ. ಅಂದರೆ ಶರೀರ ಭಾನ, ಶರೀರದ ಒಂದು ಗುಣಗಳು, ವಿಷಯಾಪೇಕ್ಷೆಗಳು, ಇಂದ್ರಿಯಗಳ ಹರಿತ ಇದನ್ನೆಲ್ಲ ಸ್ಟಾಪ್ ಆಗಿರ್ತದೆ. ಆವಾಗ ಆತ್ಮಸ್ಥಿತಿಯಲ್ಲಿ ನಾವು ನಿಂತಿರ್ತೀವಿ. ಆತ್ಮ ಇರ್ತದೆ, ಶರೀರ ಇರೋದಿಲ್ಲ. ಈ ಶರೀರ ಇತ್ತು, ಇದು ಎಲ್ಲ ಹೊರಗಿನ ಇಂದ್ರಿಯಗಳನ್ನು ಹೊತ್ತುಕೊಂಡು ಹೊರಗಿನ ಬಾಹ್ಯದ ವ್ಯವಹಾರದಲ್ಲಿ ತೊಡಗಿಬಿಟ್ಟಿರ್ತದೆ. ಆ ಪರಿಮಳ ಇರೋದಿಲ್ಲ ಒಳಗಿಂದು, ಅದು ಇದ್ದರೂ ಕೂಡ ಕಾಣೋದಿಲ್ಲ. ಹಾಗೆ ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿತ್ತು ತುಂಬಿ ಇಲ್ಲ. ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ. ಆ ಲಿಂಗ ಸಾಧನೆ ಅದು ಲಿಂಗವನ್ನು ಸಾಧನೆ ಮಾಡಿಕೊಂಡು ಆ ಅರಿವಿನ ಒಂದು ಸಿರಿಯನ್ನು ನಾವು ಗಳಿಸಿಕೊಂಡಾಗ, ಅರಿವಿನ ಸ್ಥಿತಿಯಲ್ಲಿ ನಾವು ಸ್ಥಿರವಾಗಿ ನಿಂತುಕೊಂಡಾಗ, ಆವಾಗ ಆ ಗುಹೇಶ್ವರನೆಂಬ ಪರಮಾತ್ಮನು ನಮ್ಮ ಅರಿವಿಗೆ ಬಂದಾಗ ಲಿಂಗ ಅನ್ನುವಂಥದ್ದು ಮಾಯಾಗಿರ್ತದೆ. ಅದರ ಮುಖಾಂತರ ನಾವು ಅಲ್ಲಿಗೆ ಹೋಗಿ ಮುಟ್ಟಿರ್ತೀವಿ. ಅದಕ್ಕೆ ಅಂಥ ಆತ್ಮಸ್ಥಿತಿಗೆ ಜಂಗಮ ಅಂತ ಕರೆದ್ರು. ಅಂಥ ಜಂಗಮರು ನಮ್ಮ ಕರ್ನಾಟಕದಲ್ಲಿ, ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಅವರು ಬಸವಣ್ಣನವರ ಈ ಕಲ್ಯಾಣದ ಸುತ್ತಮುತ್ತಲೇ ಹರಡಿದ್ದಾರೆ. ಯಾಕಂತಂದ್ರೆ ಬಸವಣ್ಣವರು ಕೆಲವು ಯುವಕರನ್ನು ಕರೆದು ಅವರಿಗೆ ಒಂದು ಲಿಂಗ, ವಿಭೂತಿ, ರುದ್ರಾಕ್ಷಿ, ಲಾಂಛನಗಳನ್ನು ಹಾಕಿ ಯಾರಿಗೆ ಉಪದೇಶ ಮಾಡುವಂಥ ಹಂಬಲ ಇದೇನೋ, ಯಾರಿಗೆ ಈ ಒಂದು ಉಪದೇಶ ಮಾಡುವಂಥ ಕಲೆ, ಈ ಒಂದು ಚತುರತೆ ಇದೇನೋ ಅಂಥ ಯುವಕರಿಗೆಲ್ಲ ಕರೆದುಬಿಟ್ಟು ಆ ಒಂದು ಕೆಲಸಕ್ಕೆ ನೇಮಿಸ್ತಿದ್ರು. ಅಷ್ಟೇ ಅಲ್ಲ, ಅವರು ಹಾಗೇ ಉಪದೇಶ ಮಾಡ್ತಾ ಹೋದಂಗೆ ನಿಮಗೆ ಅಲ್ಲಿ ಚೆನ್ನಾಗಿ ಕಾಣಿಸಿದರೆ, ಆ ಸ್ಥಾನ ಇಷ್ಟ ಆದರೆ ನೀವು ಅಲ್ಲೇ ಇರ್ಬೋದು. ನೀವು ಒಂದು ಮದುವೆ ಮಾಡಿಕೊಂಡು ಸಂಸಾರ ಹುಡ್ಕೊಂಡು ನೀವು ಎಲ್ಲ ಜನರಿಗೆ ತಿದ್ದುತ್ತಾ ಅವ್ರಿಗೆ ಉಪದೇಶ ಮಾಡ್ತಾ ಇರ್ಬೋದು ಅಂತ ಹೇಳಿಕೊಟ್ರು. ಅವ್ರಿಗೆ ಎಂತಿಷ್ಟು ಶಿಷ್ಯರ ಮನೆಗಳು ಅಂತ ವಹಿಸ್ಕೊಟ್ರು. ಅದಕ್ಕೆ ಇದು ಗುರುವಿನ ಕೆಲಸ. ಲಿಂಗ ದೀಕ್ಷೆ ಮಾಡೋದು, ಅವ್ರ ಮದುವೆ ಮುಂಜಿ ಎಲ್ಲ ಕಾರ್ಯಕ್ರಮಗಳು ಮಾಡೋದು, ಅವರಿಗೆ ಚೆನ್ನಾಗಿ ನೀತಿ ಮೇಲೆ ನಡೆಸೋದು, ಆಚಾರವನ್ನು ಹೇಳೋದು, ಇದನ್ನೆಲ್ಲ ಗುರುವಿನ ಉಪದೇಶ, ಗುರುವಿನ ಕಾರ್ಯ. ಆಮೇಲೆ ಜಂಗಮ ಕಾರ್ಯ ಅದು ಆತ್ಮಜ್ಞಾನದ ಕಡೆಗೆ ಒಯ್ಯುವಂಥದ್ದು ಅಂತ ಹೇಳಿದರು. ಅದಕ್ಕೆ ಅಂಥ ಜಂಗಮರು ಬಸವಣ್ಣನವರು ಮಾಡಲಾಯಿತು ಅಂತ ಹೇಳ್ತಾರೆ ನೋಡ್ರಿ. ಲಿಂಗ ಬಸವಣ್ಣನವ್ರು ಮಾಡಿದ್ರು, ಜಂಗಮ ಬಸವಣ್ಣನವ್ರು ಮಾಡಿದರು. ಜಂಗಮ ಅನ್ನುವಂಥ ಶಬ್ದ ಇರ್ಬೋದು ಹಿಂದಕ್ಕೆ, ಆದರೆ ಜಂಗಮ ಅಂದರೆ ಏನು ಅನ್ನುವಂಥದ್ದು ಅವರು ಬಹಳ ಪ್ರಖರವಾಗಿ ವಚನಗಳಲ್ಲಿ ಸಾರಿದ್ದಾರೆ. ನಾವು ಅವನ್ನು ನೋಡ್ತಾ ಇಲ್ಲ. ಅದೇನಾಯ್ತಂದರೆ ವಿಪರ್ಯಾಸ. ಆ ಜಂಗಮ ಅನ್ನುವಂಥದ್ದು ಅವರು ಮಾಡಿಬಿಟ್ಟಿದ್ದು ಅದು ಜಾತಿಯಾಗಿ ಗಟ್ಟಿಕೊಂಡಿತು. ಜಂಗಮ ಜಾತಿ ಬಸವಣ್ಣನವರ ಕಲ್ಯಾಣ ಸುತ್ತಮುತ್ತಲೇ ನೋಡ್ಲಿಕ್ಕೆ ಸಿಗ್ತದೆ. ಇಷ್ಟಲಿಂಗ ಬಸವಣ್ಣನವರ ಸುತ್ತಮುತ್ತಲೇ ನೋಡ್ಲಿಕ್ಕೆ ಸಿಗ್ತದೆ. ದಕ್ಷಿಣ ಭಾರತದಲ್ಲಿ ಮಾತ್ರ ನಮಗೆ ಕಾಣಸಿಗ್ತದೆ. ನಮಗೆ ಭಾರತದ ಇಡೀ ಎಲ್ಲ ರಾಜ್ಯಗಳಲ್ಲಿ ನಮಗೆ ಆ ಜಂಗಮರನ್ನು ಕಾಣಲಿಕ್ಕೆ ಸಿಗೋದಿಲ್ಲ. ಇಷ್ಟಲಿಂಗಧಾರಿಗಳನ್ನು ನಮಗೆ ನೋಡೋಕ್ಕಾಗಲ್ಲ. ಅದಕ್ಕೆ ಅಂಥ ಬಸವಣ್ಣನವರು ಹೊಸದಾಗಿ ಕಟ್ಟಿರುವಂಥ ಈ ಒಂದು ಧರ್ಮ ಅಂತ ನಾವು ಈ ಎಲ್ಲದರಿಂದಲೂ ನಾವು ತಿಳ್ಕೊಳ್ಬೋದು ಅಂತ ಹೇಳ್ತಾ, ಅಂಥ ಗುರು ಜಂಗಮರ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡು ಅಂಥ ಒಂದು ಜಂಗಮನನ್ನು ನಾವು ಬಹಳ ಆದರಿಸಬೇಕು, ಗೌರವಿಸಬೇಕು, ಮತ್ತು ಸಮಾಜ ಜಂಗಮವನ್ನು ಪ್ರೀತಿಸಬೇಕು ಅಂತ ಅನ್ನುವಂಥ ಒಂದು ಸಂದೇಶವನ್ನು ನೀಡಿ ಆದೇಶ ಮಾಡಿದರು ಯಾವ ಬಸವಣ್ಣನವರು. ಅಂಥ ಬಸವ ಧರ್ಮದ ಒಂದು ತಿರುಳನ್ನು ಇನ್ನೂ ನಾವು ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಬೇಕಾಗಿದೆ, ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಅದನ್ನು ಹೀಗೆ ಒಂದೊಂದು ವಚನಗಳನ್ನು ಉದಾಹರಿಸ್ತಾ ಆ ಕಡೆಗೆ ನಾವೆಲ್ಲ ಹೋಗೋಣ ಅಂತ ಹೇಳ್ತಾ, ತಾವು ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣಾರ್ಥಿ.